ನಮ್ಮ ಸುಂದು ಎಲ್ಗೋ ಹೋಗೈತಲ್ಲ, ಬೇಜಾರಾಗ್ತೈತೆ. ಎಲ್ಲೋ ಗಾಳಿಗೆಲ್ಲಾದರೂ ಹೋಗಿರ್ಬೇಕು. ಗಾಡಿ ಇಲ್ಲ, ಹೋಗಿ ನೋಡ್ಕೊಂಬಂದೆ, ಗಾಡಿ ಇಲ್ಲ. ನೋಡಿದ್ದೀನಿ ಎಲ್ಲೋ ಹೋಗಿರ್ಬೇಕು ಸಾಮಾನ್ಯ. ನನಗಂತೂ ಒಂದು ದಿವ್ಸಕ್ಕೆ ಒಂದ್ಸತಿ ನೋಡಲಿಲ್ಲ ಅಂದರೆ ಅಪ್ಸೆಟ್ ಆಗಿಬಿಡುತ್ತೆ. ಮೈಂಡ್ ಎಲ್ಲ ಅಪ್ಸೆಟ್ ಆಗುತ್ತೆ, ನನಗೆ ಮೈಂಡೇ ಓಡಲ್ಲ. ಏನು ಮಾಡೋದಕ್ಕೂ ಮನಸ್ಸೇ ಬರೋಲ್ಲ. ಏನು ಮಾಡೋದು, ಅಷ್ಟೊಂದು ಹಚ್ಕೊಬಿಟ್ಟಿದ್ದೀನಿ. ಯಾಕಂದರೆ ಸುಂದ್ರ ನನಗಿವಾಗ ಅದೇನೋ ಇವಾಗ ಒಟ್ಟಸ್ಕೊಂಡಿದ್ದಾರೆ, ಒಂದಿಟ್ಟು ತುಂಬಕ್ಕೆ ಇಟ್ಟಂಗೆ ಆತು ಅಂತಾರಲ್ಲ, ಆಗ ಹಂಗಾತು. ಇವತ್ತು ನಾನು ತುಂಬ ಒಟ್ಟಸ್ಕೊಂಡಿದ್ದೆ, ನನಗೊಂದಿಟ್ಟು ತುಂಬಕ್ಕೆ ಇಟ್ಟಂಗೆ ಆತು. ಯಾಕಂದರೆ ನನಗೆ ಯಾರೂ ಇರಲಿಲ್ಲ, ಇವತ್ತು ಬತ್ತಾ ಹೋಗ್ತಾ ಇರಲಿಲ್ಲ, ನನಗೆ ಯಾರೂ ಇಲ್ವಲ್ಲ. ಅದಕ್ಕೆ ಅವ್ನು ನನ್ನ ತುಂಬ ಇಷ್ಟಪಡ್ತಾ ಇರೋದಕ್ಕೆ ನನಗೆ ತುಂಬ ಖುಷಿ ಆಗ್ಬಿಡ್ತು. ಇವಾಗ ಒಂಥರ ನನಗೆ ಖುಷಿನೂ ಆಯಿತು, ಒಂದು ತಡಿಕೆ ಇದೇನಪ್ಪ ಇದು ಹಿಂಗಾಯಿತು ಅಂತ ಬೇಜಾರೂ ಆಗ್ತೈತೆ. ಆದರೂ ಸುಂದರ ಸಿಕ್ಕಿರೋದು ನನ್ನ ಅದೃಷ್ಟನೇ. ಇವತ್ತು ಅವನು ಭಾಳ ಒಳ್ಳೆಯವನು. ಬೇಜಾರಾಗ್ತೈತಿ, ಏನು ಮಾಡಲಿ. ಬೇಜಾರು ಮಾಡ್ಕೊಂಡ್ರೆ ಆಗಲ್ಲ. ಇವಾಗ ಬೇಜಾರು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಯಾಕೆ ಬೇಜಾರು ಮಾಡ್ಕೊಂಬನ, ಬಿಡತ್ಲಾಗೆಲ್ಲ ಹೋಗಿರ್ಬೇಕು, ಬರ್ತಾನೆ. ಅಲ್ಲಿ ನೋಡಂಗೆ ಆಗ್ತೈತೆ ನನಗೆ. ಯಾಕಂದರೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅಯ್ಯೋ, ಹೇಳಾದರೂ ಹೋಗಿದ್ರೆ ಬಿಡಪ್ಪ, ಹೇಳಿ ಹೋಗೈತಾನೆ ಅನ್ಬೋದಾಗಿತ್ತು. ಏನು ಹೋಗಿಲ್ವಲ್ಲ, ಅದಕ್ಕೇನೆ ಏನು ಹೋಗೈತಿ ಎಲ್ಲಿ ಹೋಗೈತೆ ಅನ್ನಿಸ್ತೈತೆ ನನಗೆ. ತುಂಬ ಬೇಜಾರಾಗ್ತೈತೆ. ನೋಡೋಣ, ಅದೆಲ್ಲ ಬಂದಿರ್ಬೇಕೇನೋ. ಇನ್ನೊಂದ್ಸತಿ ಮನೆ ತಕ್ಕೋಗಿ ನೋಡ್ಕೆ ಬರ್ತೀನಿ. ಆಗಲೆಲ್ಲ ಹೋದರೆ ಅವರಿಗೆ ಡೌಟ್ ಬರುತ್ತೇನೋ ಆಗುತ್ತೆ. ನಾನೇನಿಲ್ಲ, ಯಾವಾಗಲೂ ಹೋಗ್ತಿದ್ದೆ ಆಗ್ಲಲ್ಲನ. ಆದರೆ ಇವಾಗ ಹೋದರೆ ಏನು ಅನ್ಕೊಂತಾರೋ ಏನೋ ಒಂಥರ ಅಂತ ಭಯ. ಆಗ್ಲೆಲ್ಲ ಹೋದರೆ ಡೌಟ್ ಬರುತ್ತೋ ಏನೋ ನನ್ನ ಮೇಲೆ ಅನ್ನಿಸ್ತೈತೆ ಸೌಮ್ಯಕ್ಕನಿಗೆ. ಏನು ಮಾಡೋದು, ಹೆಂಗೋ ಗೊತ್ತಾಗ್ದಂಗೆ ಹ್ಯಾಂಡ್ಲ್ ಮಾಡ್ತಾಯಿದ್ದೀವಿ. ಏನು ಮಾಡೋದು ನೋಡಪ್ಪ, ಹೆಂಗೈದಾನೆ ಇವತ್ತು. ಹೆಂಡತಿ ಜೊತೆ ಮಕ್ಕಳ ಜೊತೆ ಸುಮ್ಮನೆ ಇಂಥವ್ರೆಲ್ಲ ಟೈಮ್ ಪಾಸಿಗೆ ಅಷ್ಟೇ ಅನಿಸುತ್ತೆ. ಇದೆಲ್ಲ ನೋಡಿದ್ರೆ ನನಗೆ ಬೇಜಾರಾಗುತ್ತೆ. ಅವ್ನಿಗೂ ನಾಳೆ ಮದುವೆ ಆಗೈತೆ, ಒಂದು ಗಂಡು ಪಾಪು ಐತೆ ಅನಿಸುತ್ತೆ. ಸುಮ್ಮನೆ ನಾನು ಯಾಕೆ ಮರ್ಯಾದೆ ಕಳ್ಕೊಳ್ಳೋಣ ಅನಿಸುತ್ತೆ. ನೋಡು, ಇವ್ನು ನೋಡಿ ಹಂಗೆ ಅನ್ಸೋದು. ಇಂಜಿನಿಯರ್ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ನನ್ನ ನಂಬಿಸಿ ಮದುವೆ ಆಗಿ ಯಾವ ರೀತಿ ಮೋಸ ಮಾಡೋದ. ನೋಡು, ತಿರುಗಿ ನೋಡಲ್ಲ ಮಾರ, ಹೆಂಗೆ ಹೋಗ್ತಾನೆ. ಏನು ಎತ್ತ ಅಂತ ಹೇಳಿ ಭಾಳ ಮೋಸ ಮಾಡಿಬಿಟ್ಟ ಇವನು. ಮೋಸ್ಕಾರ ಹಾಳಾಗೋಗ್ತಾನೆ. ಹೋಗವು, ನಿನಗೂ ಒಬ್ಳು ಮಗಳ ಇದ್ದಾಳೆ, ಹೋಗು. ನಿನ್ನ ಮಗಳ ಜೀವನನೂ ಹಾಳಾಗೋದಾಗ ಗೊತ್ತಾಗುತ್ತೆ. ಯಪ್ಪ, ನೆನೆಸ್ಕೊಂಡ್ರೆ ನನಗೆ ಇವತ್ತು ಒಂಥರ ಅನ್ನಿಸ್ತೈತೆ. ಇವನು ಇಂಜಿನಿಯರ್ ಅಂತ ನಂಬಿಟ್ಟು ಹೆಂಗೆಲ್ಲ ಇದ್ದೆ, ಹೆಂಗೆಲ್ಲ ನಾನು ಮಾತಾಡಿದೆ, ಹೆಂಗೆಲ್ಲ ಹೇಳ್ಕೊಂಡು ಓಡಾಡಿದೆ, ಒಂಥರ ನನಗೆ ಶೇಮದಂಗೆ ಆಗ್ತೈತೆ. ಏನು ಮಾಡೋದು. ಸುಮ್ಮನೆ ಯಾಕೆ ಮರ್ಯಾದೆ ಕಳ್ಕೊಂಬಕ್ಕೆ ಅನ್ನಿಸ್ತೈತೆ. ಏನಂದ್ರೆ ಅವಳೇ ಅವರೇ ಹೆಂಡತಿ ಮಕ್ಕಳು ಅಂತಾರೆ. ಸುಮ್ಮನೆ ಯಾಕಪ್ಪ ಸುಮ್ಮನೆ ಮರ್ಯಾದೆ ಕಳ್ಕೊಳೋದು. ಇವನಿಂದನ ಮರ್ಯಾದೆ ಕಳ್ಕೊಂಡಿದ್ದೇ ಸಾಕು. ಆಗ್ಲೆಲ್ಲ ಹೋಗಂಗಾಗುತ್ತೆ, ನೋಡಂಗಾಗುತ್ತೆ. ಆಗ್ಲೆಲ್ಲ ಹೋಗಂಗಾಗುತ್ತೆ, ನೋಡಂಗಾಗುತ್ತೆ. ಹೋಗತ್ತ ನಮ್ದೊಂಥರ ಕಣಪ್ಪ. ಈಗ ಹಂಗೆ ಒಂಥರ ಏನ ಬಿಡತ್ತ, ನನಗೂ ಯಾರೂ ಇರಲಿಲ್ಲ ಅನ್ನಿಸ್ತೈತೆ ಅಷ್ಟೇ. ಹಂಗ ನನ್ನ ಮನೆ ಒಬ್ಬಳೇ ಇದನ್ನ ಬೇಜಾರಾಗೋದು ಒಂಥರ. ಹೆಂಗೆ ಅವ್ನು ಬರ್ತಾ ಹೋಗ್ತಾ ಮಾತಾಡಿಸ್ಕೊಂಡು ಚೆನ್ನಾಗಿ ಹೋಗ್ತಾ ನಲಿತಾ ಚೆನ್ನಾಗಿದ್ದೀವಲ್ಲ, ಈಗ ಒಂಥರ ಅದಕ್ಕೆ ನೋಡ್ತೀನಿ. ಅದ್ರ ಸುಂದರ ಇಲ್ಲ ಅಂದ್ರೆ ನನಗೆ ತುಂಬ ಬೇಜಾರ. ಬಾರೇ ಲೋಕಮ್ಮ, ಬಾಯಿಲಿ ಸಮಾಧಾನ ಮಾತಾಡತ್ತೆ. ಮತ್ತು ಇನ್ನೇನು ನಾವೇನೇನು ದುಡ್ಡು ಪಡ್ಡು ಯಾತು ಕೇಳಕ್ಕೆ ಬಂದಿಲ್ಲ. ಏನಂತಂದರೆ ಇಲ್ಲಿ ನೋಡಿಲಿ, ಇವಾಗ ಅದು ಹೊಲದ್ದು ನಿನಗೂ ಸೇರ್ಬೇಕಾಗಿದ್ದೇನೆ. ಈಗ ನಿನಗೂ ಅದ್ರಾಗೆ ಒಂದು ಎಕರೆ ಕೊಡ್ತೀವಿ. ಇವಾಗ ನೋಡು, 6 ಸಾಲ ಅಡಿಕೆ ಗಿಡನೂ ಬೋರು ಎಲ್ಲನ ಅವ್ರಿಗೆ ಹೋಗೈತಿ. ಅದಕ್ಕೇನೆ ನಮ್ಮಯ್ಯಪ್ಪ ಬೇರೆ ಹೇಳೋಣ ಅಂತ ಬಂದೆ ಐತೆ. ಅಯ್ಯಪ್ಪ ಎಲ್ಗೋ ಐತೆ. ಅಯ್ಯ, ಮಾತಾಡತ್ತೆ, ನಿನ್ನೆ ಮಾತಾಡಿಸ್ತಾ ಇರೋದು. ಆವಾಗಿಂದ ಮಾತಾಡಿಸ್ತಿದ್ರು ಮಾತಾಡ್ತಾ ಇಲ್ಲ. ಇಲ್ಲಿ ನೋಡಿನಿ, ನಾವು ಒಗ್ಗಟ್ಟಾಗಿ ಹೋಗಿ ಕೇಳಬೇಕು. ಮುಂದೆ ನಿನಗೂ 1 ಎಕರೆ ಕೊಡ್ತೀನಿ ಕಣೆ. ಇವಾಗ 5 ಎಕರೆ ಐತಲ್ಲ, 1 ಎಕರೆ ನಿನಗೂ ಕೊಡ್ತೀನಿ. ಮುಂದೆ ನೀನು ಜೀವನಾಂಶಕ್ಕೆ ಇಕ್ಕೆಂಬಂತೆ. ನೋಡಿ, ಎಲ್ಲರಿಗೂ 1 ಎಕರೆ ನಮ್ಮ ಮನೆಯಾಗಿ 3 ಜನಕ್ಕೂ 5 ಜನಕ್ಕೂ 1 ಎಕರೆ. ನಮ್ಮ ಅಪ್ಪಗೂ, ನನಗೂ, ನಿನಗೂ, ನನ್ನ ಮಗುಗೂ, ಸೌಮ್ಯಗೂ ಎಲ್ಲರಿಗೂ ಇಲ್ಲಿ ನೋಡು 5 ಎಕರೆನೇ ಭಾಗ ಮಾಡ್ಕೊಂಬನ. ಅದಕ್ಕೇನೆ ಬಾ ನೀನು. ಮಾತಾಯಿರ ನಮ್ಮನ್ನ ನೀವು ಸುಮ್ಮನೆ ಮಾತಾಡಿಸ್ಬೇಡಿ, ಸುಮ್ಮನೆ ಹೊರಟೋಗಿ. ನಮಗೆಲ್ಲ ಯಾಕೆ ಕೇಳಕ್ಕೆ ಬರ್ತಾರೆ ಇಂಥದ್ದೆಲ್ಲನ? ನಮಗೇನು ಹೇಳ್ಬಾರ್ದು. ಯಾಕೆ ಕೊಂಬ್ಲತ್ತೆ ಈ ಅಮ್ಮ ಹಿಂಚಿಟ್ಟಾಗಿ ಹೋಗ್ತೈತೆ? ಹೇಳ್ದು ಬಲ್ದವ್ಲತ್ತೆ ಯಪ್ಪ, ದುಡ್ಡು ಇಕ್ಕಣಂಗೆ ಅಂತ. ಈಗ ಏನಂಗೆ ರಾಮ ಒಂದು ಇದನ್ನು ಮಾಡ್ತಾ ಇದ್ದಾಳೆ. ದುಡ್ಡು ಇಕ್ಕೊಂಡಿದ್ದೀನಿ, ನನ್ನ ಸಮಕ್ಕೆ ಇಲ್ಲ ಎಂಬ ಥರ ಆಡ್ತಾ ಇದ್ದಾಳೆ. ಅಯ್ಯೋ, ದುಡ್ಡೇನು ಇವತ್ತಿರುತ್ತೆ, ನಾಳೆಗೆ ಹೋಗುತ್ತೆ. ಸೌಮ್ಯಕ್ಕ, ಸುಂದ್ರ ಎಲ್ಗೋ ಅದ? ಯಾಕೆ ನಮ್ಮ ಅಯ್ಯಪ್ಪನ ಕೇಳ್ತಿ ಆಗ್ಲಲ್ಲನ? ಸುಂದ್ರ ಎಲ್ಗೋದ ಅಂತ ಕೆಲ್ಸಕ್ಕೆ ಹೋಗೋದು ಬೇಡ? ಕೆಲ್ಸಕ್ಕೆ ಹೋಗ್ದಂಗೆ ಇಲ್ಲೇ ಇರ್ತಾನೆ. ಯಾಕೆ ಎಲ್ಗೋತು ಅಂತ ಆಗ್ಲೆಲ್ಲ ಕೇಳ್ತಿ? ಯಾಕೆ
ಅಯ್ಯೋ ಯಾಕಿಲ್ಲ, ನಾನು ಸುಮ್ಮನೆ ಕೇಳ್ತೀನಿ. ಬಂದಿದ್ರಲ್ಲ ಇಬ್ರಣನು ಇವಾಗ ಹಿಂಗೆ ಕೇಳೋಕ್ಕೆ ಅದಕ್ಕೆ ಎಲ್ಗೆ ಹೋಗಿದ್ದಾನತ್ತೋ ಅಂತ. ಆಗಲೆಲ್ಲ ಕೇಳ್ತೀಯಮ್ಮ. ಬೆಳಗ್ಗೆಯಿಂದ 3 ಸತಿ ಹೇಳಿದ್ದೀನಿ ಆಲೇನಿ. ಸುಂದ್ರ ಎಲ್ಗೋದ ಸುಂದ್ರ ಎಲ್ಗೋದ ಸುಂದ್ರ ಎಲ್ಗೋದ ಅಂತ ಕೇಳ್ತೀಯ. ನಾವಿದೀವಲ್ಲ, ನಮ್ಮ ಹತ್ರನೇ ಮಾತಾಡಿ. ಸುಂದ್ರನೇ ಆಗ್ಬೇಕು. ಯಾಕೆ ಸುಂದ್ರನೇ ಕೇಳ್ತೀಯ ಆಗ್ಲಲ್ಲ ನೀನು? ಯಾಕೆ? ಯಾಕಿಲ್ಲ ಹೇಳ್ಬಿಡು. ಹೋಗ್ತೀನಿ. ಅವಳು ಅವ್ನು ಚೆನ್ನಾಗಿ ಮಾತಾಡ್ತಾನಲ್ಲ, ಅದಕ್ಕೆ ಕೇಳ್ತಾಳೆ ಬಿಡತ್ತ. ಇಲ್ಲ ಕಣತೆ, ನಾನು ನೋಡ್ತಾ ಇದ್ದೀನಿ ಇವಳನ್ನ. ಯಾಕೆ ಬಂದಂಗೆಲ್ಲ ನನ್ನ ಗಂಡನೇ ನೋಡ್ತಿರ್ತಾಳೆ, ನಗ್ತಿರ್ತಾಳೆ, ಒಳೊಳಗೆ ನಗ್ತಿರ್ತಾಳೆ. ಹಾಗೆ ಏನು ಒಂಥರ ಸ್ಮೈಲ್ ಮಾಡೋದು ಅದೆಲ್ಲ ಕೇಳ್ತಾಳೆ. ಬೆಳಗಿಂದ 3 ಸತಿ ಕೇಳೋದು ಗೊತ್ತಾ ಅಲೇನೆ. 3 ಸತಿ ಅಲೇನೆ ಕೇಳೋದು. ಸುಂದ್ರ ಎಲ್ಗೋಯ್ತು ಸುಂದ್ರ ಎಲ್ಗೋಯ್ತು ಅಂತ ಎಷ್ಟು ಸತಿ ಕೇಳೋದ್ಲ ಅಲೇನೆ. ತೆಗಿ ಯಪ್ಪ ಆಗ್ಲೆಲ್ಲ ಕೇಳ್ತಾಳೆ. ಯಾಕನ ನನಗೆ ಹೇಳ್ಬೇಕು, ಇವಳಿಗೆ ಆಗ್ಲೆಲ್ಲ ಕೇಳಬೇಡ ಅಂತ ಯಾರನ್ನ ಕಾಣ್ತಾರೆ, ಏನು ಅನ್ಕೊಂತಾರೆ? ಬಿಡು ನೀನು. ಅವಳು ಇಷ್ಟ ಅಲ್ಲ. ಈಗ ನಮ್ಮಂತ ಗೊತ್ತಾ ಹೋಗ್ತಾ ಸೆನಕ್ಕೆ ಇದ್ದಾಳಲ್ಲ, ಅದಕ್ಕೆ ಅವನು ಚೆನ್ನಾಗಿ ಮಾತಾಡ್ತಾನೆ ಹೇಳಿ. ಆವಾಗಿಂದಲೂ ಸೆನಕ್ಕ ಇದ್ದಾನೆ. ಸೆನಕ್ಕೆ ಮಾತಾಡ್ತಾನಲ್ಲ, ಅದಕ್ಕೆ ಅವಳಿಗೂ ಯಾರು ಇಲ್ವಲ್ಲ, ಬೇಜಾರಾಗುತ್ತೆ. ಹಿಂಗೆ ಮಾತಾಡಿಸ್ತಾಳೆ ಎಲ್ಲಾರನೂ. ಸುಮ್ಮನೆ ಹಿಂಗೆ ಬತ್ತಿರ್ತಾಳೆ. ಅವ್ರ ಅಣ್ಣ ಇರೋರು ಅದಕ್ಕೆ ಯಾರು ಮಾತಾಡ್ಸಲ್ವಲ್ಲ, ಅದಕ್ಕೆ ಸುಮ್ಮನೆ ಬತ್ತಾಳೆ. ಈಗ ಮನಸ್ಸಿನಾಗೆ ಅನುಮಾನ ಅಂಬದು ಬರಬಾರ್ದು ಸೌಮ್ಯ. ಯಾವ ಮನುಷ್ಯನಿಗೆ ಆಗ್ಲೇಳು ಅನುಮಾನ ಅಂಬದು ಬರಬಾರ್ದು. ಅನುಮಾನ ಅಂಬದು ಬಂದರೆ ಅಷ್ಟೇನೆ. ಉದ್ದಾರ ಆಗೋಕ್ಕಾಗಲ್ಲ. ಮನ್ಸಿನಾಗ ಅನುಮಾನ ಅಂಬದು ತೆಗ್ದಾಕ್ಬಿಡ್ಬೇಕು. ಅದು ಏನಾಗುತ್ತೋ ಆಗಲಿ ಅಮ್ಮಂಗಿರ್ಬೇಕು ಅಷ್ಟೇನೆ. ಅವಳು ಏನೋ ಸುಮ್ಮನೆ ಬೇಜಾರಕ್ಕೆ ಬತ್ತಾಳೆ, ಮಾತಾಡಿಸ್ತಾಳೆ, ಕೇಳ್ತಾಳೆ. ಏನು ಮಾಡೋಕ್ಕಾಗಲ್ಲ. ಅವಳು ಎಲ್ಲಾರು ಅಂತ ಹೋದ್ರೆ ಹಂಗೆ. ನೀನಿಲ್ಲ ಅಂದ್ರೆ ನಿನ್ನ ಕೇಳ್ತಾಳೆ. ಕೋಮಲತ್ತೆ ಎಲ್ಲಿ ಹೋತು ಸೌಮ್ಯಕ್ಕ ಅಂತ ಕೇಳ್ತಾಳೆ. ನೀನಿದ್ರೆ ನಾನು ಕೇಳ್ತಾಳೆ. ಸುಂದರ ನಾವಿಬ್ಬರು ಇದ್ರೆ ಸುಂದರ, ಇಲ್ಲಾಂದ್ರೆ ಸುಂದ್ರನ ಕೇಳ್ತಾಳೆ. ಹಂಗೆ ಅಲ್ಲ, ಬೆಳಗ್ಗೆಯಿಂದನ 1 ಸತಿ ಅಲ್ಲ 3 ಸತಿ 4 ಸತಿ ಹೇಳೀನಿ. ಅದು ಕರ್ದಾನ ಇವಳು ಯಾಕಪ್ಪ ಹಿಂಗೆ ಕೇಳ್ತಾಳೆ ಅಮ್ಮಂಗಾಗುತ್ತೆ ನನಗೆ. ಅದು ಬೇರೆನೇ. ನನ್ನ ಗಂಡನೇ ನೋಡ್ತಿರ್ತಾಳೆ ಅಂತಾನೆ, ಸುಂದ್ರನೇ ನೋಡ್ತಿರ್ತಾಳೆ ಕಣಂತೆ. ನಾನು ಅಬ್ಸರ್ವ್ ಮಾಡ್ತೀನಿ, ಅವನ್ನೇ ನೋಡ್ತಿರ್ತಾಳೆ. ಯಾವಾಗಲೂ ಇಲ್ಲಡು ಕಣ್ಣು ಮಿಟುಕ್ಸಲ್ಲ, ನೋಡ್ತಿರ್ತಾಳೆ. ಒಳೊಳಗೆ ಹೋಗ್ತಿರ್ತಾಳೆ, ಮನಸ್ಸಿನಾಗೇ ಹೋಗ್ತಿರ್ತಾಳೆ. ಒಳೊಳಗೆ ಹೋಗ್ತಾಳೆ. ಒಂಥರ ನೋಡಿ ಏನೋ ದೃಷ್ಟಿ ಆಗೋ ಥರ ನೋಡ್ತಾಳೆ ನನ್ನ ಗಂಡನ್ನ. ಅವಳು ಹಂಗೆ ನಗ್ನಗ್ತಾನ ಯಾವಾಗಿಂದಲೂ ಹಂಗೆ ಅಂತಾಗಿ ಸೆನಕ್ಕೆ ಮಾತಾಡ್ತಾಳೆ. ಬಿಡತ್ತ ಹೋಗಿ. ನೋಡಿ ಇವಳು ಹೋಗಿ ಮಾತಾಡಲ್ಲ. ಇವಳನ್ನ ಕರ್ಕೊಂಡು ಹೋಗಿ ಕೇಳೋಣ ಅಂತ ಇದ್ದೆ. ನಾವೆಲ್ಲ ಒಗ್ಗಟ್ಟಾದರೆ ಆಗುತ್ತೆ ಈ ಕೆಲಸ. ನಮ್ಮ ಹತ್ರ ಒಗ್ಗಟ್ಟಿಲ್ಲ ನೋಡತ್ತೆ. ಅವರು ಮಾತಾಡಲ್ಲ. ಹೆಂಗೆ ಒಗ್ಗಟ್ಟಾಗಿ ಬರ್ತಾರೆ ಆತನ ಕೆಲಸಗಳಿಗೆ, ಹೆಂಗೆ ಒಗ್ಗಟ್ಟಾಗಿ ಬರ್ತಾರೆ. ಏನು ಕಾಣಾಗ್ಲಮ್ಮ. ಹಂಗೇನೆ ವರ್ಷ ನೋಡಮ್ಮ ಅವರೆಲ್ಲ ಹೆಂಗೆ ಗುದ್ದಾಡಿದ್ರು. ವರ್ಷಿತ ಇವರೆಲ್ಲನ ಹೆಂಗೆ ಬರ್ತಾರೆ. ಅವ್ರಿಗೂ ಆಗಲ್ಲಮ್ಮಂಗಿರ್ತಾರೆ. ಒಗ್ಗಟ್ಟಾಗಿ ಬರ್ತಾರೆ. ನಾವು ಒಗ್ಗಟ್ಟಾಗೋದ್ರೆ ನಮ್ಮ ಕೆಲಸನೆಲ್ಲ ಆಗ್ತವೆ ಅಂತ. ಏನು ಮಾಡ್ತೀವಿ, ಒಗ್ಗಟ್ಟು ಅಂಬೋದಿಲ್ಲ. ನಮ್ಮ ಮಾಮನ ಕಡಿಕೆ ಈ ಅಮ್ಮನ ಕಡಿಕೆ ಹೋಗು. ನಮ್ಮ ಮನೆಗೆ ಒಂದೊಂದು ಮುಸ್ಲಿಮ್ ಹೋಗು, ಒಂದೊಂದು ಕಡಿಕೆ. ಹಿಂಗಾದ್ರೆ ಯಾವ ಕೆಲಸನೂ ಆಗಲ್ಲ. ಎಲ್ಲರೂ ಒಂದೇ ದಾರಿಗೆ ಹೋದ್ರೆ ಮಾತ್ರ ಚೆನ್ನಾಗಿರುತ್ತೆ. ಇಲ್ಲ ನಾನು ಎದ್ರಿ ಬದ್ರಿ ಬತ್ನಿ, ನಾನು ಒಬ್ಬರಾದ್ಮೇಲೆ ಒಬ್ರು ಬಂದರೆ ಏನು ಆಗಲ್ಲ. ಒಂದೇ ದಾರಿಗೇನೆ. ಇಲ್ಲ ನಾನು ಎದ್ರಿ ಬತ್ನಿ ಅಂದರೆ ಗುತ್ಕೊಂಡಲ್ಲ ಅಷ್ಟೆಂಟು ಆಗೋದೇನೆ. ಹಂಗೆ ನಮ್ದು ಏನು ಮಾಡೋಕ್ಕಾಗಲ್ಲ. ಯಾಕೆ ಸುಸು ನನ್ನ ಗಂಡನಾಗ್ಲೆಲ್ಲ ಕೇಳ್ತಾಳೆ. ಯಾಕೋ ಏನಪ್ಪ ನನಗೇನು ಅನುಮಾನ ಬಂದಿತ್ತು. ಇವ್ರನ್ನ ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡ್ತೀನಿ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.